ವಿಜ್ಞಾನ ಅಂದ್ರೆ ಒಂದು, ನಂಬಿಕೆ ಅಂದ್ರೆ ಇನ್ನೊಂದು. ಇವೆರಡಕ್ಕೂ ಸಂಬಂಧನೇ ಇಲ್ಲ ಅಂತಾನೆ ನಮ್ಗೆಲ್ಲ ಹೇಳ್ಕೊಂಡು ಬರಲಾಗಿದೆ ಅಲ್ವಾ. ಒಂದು ತರ್ಕದ ದಾರಿ, ಇನ್ನೊಂದು ಶ್ರದ್ಧೆಯ ದಾರಿ. ಆದ್ರೆ ಒಂದು ಕ್ಷಣ ಯೋಚಿಸಿ, ನಮ್ಮ ಹಿರಿಕರು ಹೇಳಿದ ಕತೆಗಳೆಲ್ಲ ಬರೀ ಕತೆಗಳಲ್ಲ, ಬದಲಾಗಿ ಇಡೀ ಬ್ರಹ್ಮಾಂಡದ ವೈಜ್ಞಾನಿಕ ಸತ್ಯಗಳನ್ನೇ ಅಡಗಿಸಿಟ್ಟಿರೋ ನೀಲನಕ್ಷೆಗಳಾಗಿದ್ರೆ, ಆ ಕತೆಗಳಲ್ಲಿ ನಾವು ಯಾವತ್ತೋ ಮರೆತೋಗಿರೋ ಒಂದು ಸತ್ಯ ಅಡಗಿದ್ರೆ. ಈ ವಿಶ್ಲೇಷಣೆಯಲ್ಲಿ ನಾವು ಕೇವಲ ಉತ್ತರಗಳನ್ನು ಹುಡುಕುತ್ತಿಲ್ಲ, ಬದಲಿಗೆ ಸರಿಯಾದ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ. ಶಿವ ಅಂದ್ರೆ ನಿಜವಾಗಿಯೂ ಬ್ರಹ್ಮಾಂಡದ ಒಂದು ಮೂಲಭೂತ ಶಕ್ತಿಯೇ? ನಮ್ಮ ಪ್ರಾಚೀನ ಋಷಿಗಳು ಭೂಮಿಯ ಮೇಲೆ ಉದ್ದೇಶಪೂರ್ವಕವಾಗಿ ಒಂದು ನಕ್ಷೆಯನ್ನ ಬಿಟ್ಟುಹೋಗಿದ್ದಾರಾ? ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಆ ನಕ್ಷೆ ನಮ್ಮೊಳಗೆ ಇರೋ, ನಮ್ಮ ಪ್ರತಿಯೊಂದು ಜೀವಕೋಶದಲ್ಲಿರೋ ಬಯೋಲಾಜಿಕಲ್ ಕೋಡ್ ಕಡೆಗೆ ಬೆರಳು ತೋರಿಸ್ತಾ ಇದೆಯಾ? ಈ ಪ್ರಶ್ನೆಗಳು ನಾವು ಅಂದುಕೊಂಡಿರೋ ಅಸ್ತಿತ್ವದ ಅಡಿಪಾಯವನ್ನೇ ಅಲ್ಲಾಡಿಸಬಹುದು. ಬನ್ನಿ ಇದರ ಆಳಕ್ಕಿಳಿಯೋಣ. ನಾವು ಕೇವಲ ಪುರಾಣದ ಕತೆ ಹೇಳ್ತಾ ಇಲ್ಲ. ಇಲ್ಲಿ ಪುರಾಣಕ್ಕೂ ಭೌತಶಾಸ್ತ್ರಕ್ಕೂ ನಡುವೆ ಇರೋ ಗೆರೆ ಸಂಪೂರ್ಣವಾಗಿ ಅಳಿಸಿ ಹೋಗಲಿದೆ. ಇಲ್ಲಿಂದ ಶುರುವಾಗುವ ನಮ್ಮ ಪಯಣ ವಾಸ್ತವವನ್ನೇ ಬೇರೆ ರೀತಿ ನೋಡುವಂತೆ ಮಾಡಬಹುದು. ಸಿದ್ಧರಾಗಿ. ನಮ್ಮ ಈ ಹುಡುಕಾಟ ಶುರುವಾಗೋದೇ ಒಂದು ರಹಸ್ಯ ನಕ್ಷೆಯಿಂದ. ಇದು ಬಂಗಾರ ಅಥವಾ ನಿಧಿಯ ನಕ್ಷೆಯಲ್ಲ, ಇದು ನಮ್ಮ ಅಸ್ತಿತ್ವದ ನಕ್ಷೆ. ಸಾವಿರಾರು ವರ್ಷಗಳಿಂದ ನಮ್ಮ ಕಣ್ಣು ಮುಂದೆನೇ ಇದ್ರೂ ನಾವು ಗಮನಿಸದ, ಬ್ರಹ್ಮಾಂಡದಲ್ಲಿ ನಮ್ಮ ಸ್ಥಾನ ಏನು ಅನ್ನೋದನ್ನೇ ಮರುವ್ಯಾಖ್ಯಾನಿಸಬಲ್ಲ ಒಂದು ರಹಸ್ಯ. ಮೊದಲ ಸುಳಿವು ಇಲ್ಲೇ ಇದೆ, ಗಮನ ಕೊಟ್ಟು ನೋಡಿ. ವಿಷ್ಣುವಿನ ಪ್ರಮುಖ ಅವತಾರಗಳು ರಾಮ, ಕೃಷ್ಣ, ಬುದ್ಧ ಇವರೆಲ್ಲರೂ ಹುಟ್ಟಿದ್ದು ಸುಮಾರು 27 ಡಿಗ್ರಿ ಉತ್ತರ ಅಕ್ಷಾಂಶದ ಒಂದು ಸಣ್ಣ ಪಟ್ಟಿಯಲ್ಲಿ. ಅಂದ್ರೆ ಅಯೋಧ್ಯ, ಮಥುರಾ, ಲುಂಬಿಣಿ ಎಲ್ಲವೂ ಹೆಚ್ಚು ಕಡಿಮೆ ಒಂದೇ ಲೈನ್ ಮೇಲೆ ಬರುತ್ತೆ. ಇದನ್ನ ಸುಮ್ಮನೆ ಕಾಕತಾಳೀಯ ಅಂತ ತಳ್ಳಿಹಾಕೋಕ್ಕಾಗುತ್ತಾ? ಅಥವಾ ಇದೊಂದು ಉದ್ದೇಶಪೂರ್ವಕವಾಗಿ ಬಿಟ್ಟು ಹೋಗಿರೋ ಸಂಕೇತನ? ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಇದಕ್ಕಿಂತ ಹಳೆಯದಾದ, ಇದಕ್ಕಿಂತ ಆಳವಾದ ಇನ್ನೊಂದು ನಕ್ಷೆ ಇದೆ, ಸುಮಾರು 31 ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ. ಅದನ್ನು ನಾವು ಶಿವ ಅಕ್ಷಾಂಶ ಅಂತ ಕರೀಬಹುದು. ಇದು ಕೇವಲ ಒಂದು ಸ್ಥಳವಲ್ಲ, ಇದು ಸಿಂಧೂ ಕಣಿವೆಯ ಮಹಾನಗರಗಳನ್ನ, ಪ್ರಾಚೀನ ಸುಮೇರಿಯನ್ ನಾಗರಿಕತೆಯನ್ನ ಮತ್ತು ಶಿವನ ಪೌರಾಣಿಕ ವಾಸಸ್ಥಾನವಾದ ಕೈಲಾಸ ಪರ್ವತವನ್ನ ಒಂದೇ ಒಂದು ನಿಗೂಢ ರೇಖೆಯಲ್ಲಿ ಜೋಡಿಸುತ್ತೆ. ಒಂದು ಕ್ಷಣ ಯೋಚಿಸಿ, ಸಾವಿರಾರು ವರ್ಷಗಳ ಹಿಂದೆ ಯಾವ ಆಧುನಿಕ ಟೆಕ್ನಾಲಜಿಯೂ ಇಲ್ಲದೆ ನಮ್ಮ ಪೂರ್ವಜರು ಇಷ್ಟು ನಿಖರವಾಗಿ ಈ ಗ್ಲೋಬಲ್ ಲೈನನ್ನ ಗುರುತಿಸಿದ್ದು ಹೇಗೆ? ಮತ್ತು ಭೂಮಿಯ ಮೇಲಿರೋ ಬೇರೆ ಎಲ್ಲ ಅಕ್ಷಾಂಶಗಳಿಗಿಂತ ಹೆಚ್ಚಾಗಿ ಇದೇ ರೇಖೆ ಯಾಕೆ ಅತಿ ಹೆಚ್ಚು ಭೂಭಾಗವನ್ನ ದಾಟಿ ಹೋಗುತ್ತೆ? ಇದರ ಹಿಂದಿನ ಮಹತ್ವವಾದರೂ ಏನೋ? ಈ ಪ್ರಶ್ನೆಗಳು ನಮ್ಮನ್ನ ಇನ್ನೂ ದೊಡ್ಡದಾದ ರಹಸ್ಯದ ಕಡೆಗೆ ಕರ್ಕೊಂಡೋಗ್ತಾ ಇವೆ. ಬಹುಶಃ ನಾವು ನೋಡ್ಬೇಕಾದ ಜಾಗದಲ್ಲಿ ನೋಡ್ತಾ ಇಲ್ಲ. ಬಹುಶಃ ಭೂಮಿಯ ಮೇಲಿನ ಈ ನಕ್ಷೆ ಕೇವಲ ಒಂದು ಪ್ರತಿಬಿಂಬ ಅಷ್ಟೇ, ಆಕಾಶದಲ್ಲಿರೋ ಇನ್ನೂ ದೊಡ್ಡದಾದ ನೀಲನಕ್ಷೆ ಪ್ರತಿಬಿಂಬ. ಸರಿ, ಈಗ ಭೂಗೋಳದಿಂದ ಬ್ರಹ್ಮಾಂಡದ ಕಡೆಗೆ ನಮ್ಮ ದೃಷ್ಟಿಯನ್ನ ತಿರುಗಿಸೋಣ. ಶಿವನ ಬಗ್ಗೆ ಪ್ರಾಚೀನ ಗ್ರಂಥಗಳಲ್ಲಿ ಹೇಳಿರೋ ವರ್ಣನೆಗಳು ಇವತ್ತಿನ ಮಾಡರ್ನ್ ಸೈನ್ಸ್ ಜೊತೆ ಹೇಗೆ ಹೊಂದಾಣಿಕೆ ಆಗುತ್ತೆ ಅಂತ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಶಿವ ಅಂದ್ರೆ ಕೇವಲ ವಿನಾಶಕ ಅಲ್ಲ, ಆತ ಸೃಷ್ಟಿಕರ್ತನೂ ಹೌದು. ಈ ವಿರೋಧಾಭಾಸವೇ ಬ್ರಹ್ಮಾಂಡದ ಮೂಲಭೂತ ನಿಯಮ. ನೋಡಿ, ನಕ್ಷತ್ರಗಳು ಸ್ಫೋಟಗೊಂಡು ನಾಶವಾದಾಗ ಮಾತ್ರ ಅವುಗಳಿಂದ ಬಂದ ಧೂಳಿನಿಂದ ಹೊಸ ಗ್ರಹಗಳು, ಹೊಸ ಜೀವಿಗಳು ಹುಟ್ಕೊಳ್ಳೋಕ್ ಸಾಧ್ಯ. ವಿನಾಶ ಇಲ್ಲದೆ ಸೃಷ್ಟಿಯಿಲ್ಲ. ಶಿವಪುರಾಣದಲ್ಲಿ ಒಂದು ಕಥೆ ಇದೆ. ಬ್ರಹ್ಮ ಮತ್ತು ವಿಷ್ಣು ತಮ್ಮಿಬ್ರಲ್ಲಿ ಯಾರು ಶ್ರೇಷ್ಠರು ಅಂತ ವಾದ ಮಾಡ್ತಾ ಇರಬೇಕಾದ್ರೆ ಅವರ ಮುಂದೆ ಇದ್ದಕ್ಕಿದ್ದಂತೆ ಒಂದು ಅನಂತವಾದ ಅಗ್ನಿಸ್ತಂಭ, ಒಂದು ಜ್ಯೋತಿರ್ಲಿಂಗ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಅದು ರೂಪವೇ ಇಲ್ಲದ ಅನಂತವಾದ ಒಂದು ಅಂತಿಮ ಶಕ್ತಿಯ ವರ್ಣನೆ. ಒಂದು ಅನಂತವಾದ, ಆದಿ ಅಂತ್ಯವಿಲ್ಲದ ಶಕ್ತಿಯ ಸ್ತಂಭ. ಈ ಪೌರಾಣಿಕ ಚಿತ್ರಣವನ್ನ ನೆನಪಿನಲ್ಲಿಟ್ಕೊಳ್ಳಿ. ಸಾವಿರಾರು ವರ್ಷಗಳ ನಂತರ ನಾವು ಶಕ್ತಿಶಾಲಿ ಟೆಲಿಸ್ಕೋಪ್ಗಳನ್ನ ಆಕಾಶದ ಕಡೆ ತಿರುಗಿಸಿದಾಗ ನಮಗೂ ಹೆಚ್ಚು ಕಡಿಮೆ ಅಂಥದ್ದೇ ಒಂದು ದೃಶ್ಯ ಕಾಣಿಸಿತು. ಖಗೋಳಶಾಸ್ತ್ರಜ್ಞರು ಕ್ವೇಜಾರ್ಗಳನ್ನು ಕಂಡಿಡಿದ್ರು. ಇಡೀ ಬ್ರಹ್ಮಾಂಡದಲ್ಲೇ ಅತ್ಯಂತ ಪ್ರಬಲವಾದ ಶಕ್ತಿಯ ಮೂಲಗಳು. ಇವುಗಳ ಶಕ್ತಿಯೇ ಹಿಂದಿರುವುದೇ ಬೃಹತ್ ಕಪ್ಪುರಂಧ್ರಗಳು, ಅಂದ್ರೆ ಬ್ಲ್ಯಾಕ್ ಹೋಲ್ಸ್. ಈ ಹೋಲಿಕೆ ನಿಜಕ್ಕೂ ಬೆರಗೊಳಿಸುವಂಥದ್ದು. ಬನ್ನಿ ಒಂದೊಂದಾಗಿ ನೋಡೋಣ. ಪುರಾಣಗಳು ಜ್ಯೋತಿರ್ಲಿಂಗವನ್ನ ರೂಪವಿಲ್ಲದ ಮತ್ತು ಅನಂತ ಅಂತ ಹೇಳುತ್ತೆ. ವಿಜ್ಞಾನ ಬ್ಲ್ಯಾಕ್ ಹೋಲ್ನ ಕೇಂದ್ರವನ್ನ ರೂಪವಿಲ್ಲದ ಸಿಂಗ್ಯುಲಾರಿಟಿ ಅಂತ ಕರೆಯುತ್ತೆ. ಶಿವನನ್ನ ಅಂತಿಮ ವಿನಾಶಕ ಅಂತಾರೆ. ಬ್ಲ್ಯಾಕ್ ಹೋಲ್ಗಳು ಇಡೀ ನಕ್ಷತ್ರಗಳನ್ನೇ ನುಂಗಿ ಹಾಕುತ್ತೆ. ಶಿವನನ್ನ ಸೃಷ್ಟಿಯ ಮೂಲ ಅಂತ ಪೂಜಿಸಲಾಗುತ್ತೆ. ಕೆಲವು ಸೈಂಟಿಫಿಕ್ ಥಿಯರಿಗಳ ಪ್ರಕಾರ ಬ್ಲ್ಯಾಕ್ ಹೋಲ್ಗಳು ಹೊಸ ಬ್ರಹ್ಮಾಂಡಗಳ ಬೀಜಗಳಾಗಿರಬಹುದು. ಕೊನೆಯದಾಗಿ ಆದಿ ಅಂತ್ಯವಿಲ್ಲದ ಸ್ತಂಭ. ಬ್ಲ್ಯಾಕ್ ಹೋಲ್ನ ಇವೆಂಟ್ ಹೊರೈಸನ್ನಲ್ಲಿ ಕಾಲವೇ ನಿಂತು ಹೋಗುತ್ತೆ.
ಅದು ಕಾಲವನ್ನೇ ಮೀರಿದ ಜಾಗ. ಇಷ್ಟೆಲ್ಲಾ ಸಾಮ್ಯತೆಗಳು ಸುಮ್ಮನೆ ಆಕಸ್ಮಿಕವಾಗಿರೋಕ್ ಸಾಧ್ಯನಾ? ಶಿವನ ಬೇರೆ ಚಿಹ್ನೆಗಳು ಕೂಡ ಭೌತಶಾಸ್ತ್ರದ ನಿಯಮಗಳನ್ನೇ ಹೇಳ್ತವೆ. ಡಮರುಗ ಬ್ರಹ್ಮಾಂಡದ ಮೊದಲ ಕಂಪನ ಅಂದ್ರೆ ಬಿಗ್ ಬ್ಯಾಂಗ್ನ ಲಯವನ್ನ ಪ್ರತಿನಿಧಿಸಿದ್ರೆ, ಶಿವಶಕ್ತಿಯರ ನೃತ್ಯ ಮ್ಯಾಟರ್ ಮತ್ತು ಎನರ್ಜಿಯ ನಡುವಿನ ನಿರಂತರ ಸಂವಾದವನ್ನ ತೋರಿಸುತ್ತೆ. ಹಾಗಾದ್ರೆ ನಮ್ಮ ಪೂರ್ವಜರು ದೇವರನ್ನ ಪೂಜೆ ಮಾಡ್ತಾ ಇರಲಿಲ್ವಾ? ಬದಲಿಗೆ ಇಡೀ ಬ್ರಹ್ಮಾಂಡದ ಆಪರೇಟಿಂಗ್ ಸಿಸ್ಟಮ್ ಅನ್ನ ವಿವರಿಸ್ತಾ ಇದ್ರಾ? ಬ್ರಹ್ಮಾಂಡದ ಆಪರೇಟಿಂಗ್ ಸಿಸ್ಟಮ್, ಪ್ರತಿಯೊಂದು ಆಪರೇಟಿಂಗ್ ಸಿಸ್ಟಮ್ಗೂ ಒಂದು ಸೋರ್ಸ್ ಕೋಡ್ ಇರುತ್ತೆ ಅಲ್ವಾ? ನಾವು ಆ ಕೋಡನ್ನ ಹೊರಗಡೆ ನಕ್ಷತ್ರಗಳಲ್ಲಿ ಹುಡುಕ್ತಾ ಇದ್ವಿ. ಆದರೆ ಒಂದು ವೇಳೆ ನಾವು ಹುಡುಕ್ತಿರೋ ಆ ನಕ್ಷೆ, ಆ ಕೋಡ್ ನಮ್ಮೊಳಗೆ ಇರೋ ಒಂದು ರಹಸ್ಯವನ್ನ ಸೂಚಿಸ್ತಾ ಇದ್ರೆ, ಆ ನಕ್ಷೆ ಆಕಾಶದ ಕಡೆಗಲ್ಲ, ನಮ್ಮ ಬಯಾಲಜಿ ಕಡೆಗೆ ಬೆರಳು ಮಾಡ್ತಾ ಇದ್ರೆ, ನಮ್ಮ DNA ಇದೆಯಲ್ಲ, ಅದು ಒಂದು ದೊಡ್ಡ ರಹಸ್ಯ. ನಮ್ಮ ದೇಹವನ್ನ, ನಮ್ಮ ಗುಣಲಕ್ಷಣಗಳನ್ನ ನಿರ್ಮಿಸೋಕೆ ಬೇಕಾಗಿರೋದು ಕೇವಲ 1% DNA ಮಾತ್ರ. ಹಾಗಾದ್ರೆ ಉಳಿದ 99% DNA ಕೆಲಸವಾದ್ರೂ ಏನು? ದಶಕಗಳ ಕಾಲ ವಿಜ್ಞಾನಿಗಳು ಇದನ್ನ ಜಂಕ್ DNA ಅಂದ್ರೆ ಅನುಪಯುಕ್ತ ಅಂಟನೆ ಕರೆದ್ರು. ಆದ್ರೆ ಅದು ನಿಜವಾಗ್ಲೂ ಅನುಪಯುಕ್ತವೇ ಅಥವಾ ಅತ್ಯಂತ ಸುರಕ್ಷಿತವಾಗಿ ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆಯಾಗುತ್ತಿರುವ ಒಂದು ರಹಸ್ಯ ಸಂದೇಶವೇ? ನಾವು ಮರೆತು ಹೋಗಿರುವ ಒಂದು ಪ್ರಾಚೀನ ಮಾಹಿತಿ ಭಂಡಾರವೇ? ನೋಡಿ, ಇವತ್ತಿನ ಭೌತಶಾಸ್ತ್ರಜ್ಞರು ಇದೇ ತರಹದ ಒಂದು ಹುಡುಕಾಟದಲ್ಲಿದ್ದಾರೆ. ಅವರು ಅದನ್ನ ಥಿಯರಿ ಆಫ್ ಎವ್ರಿಥಿಂಗ್ ಅಂತ ಕರೀತಾರೆ. ಅಂದ್ರೆ ಇಡೀ ಬ್ರಹ್ಮಾಂಡವನ್ನ ಆಳುವ ಒಂದೇ ಒಂದು ಮೂಲ ಸಂಕೇತ, ಒಂದು ಸೋರ್ಸ್ ಕೋಡನ್ನ ಕಂಡಿಡಿಯೋ ಮಹಾನ್ ಅನ್ವೇಷಣೆ. ಹಾಗಾದ್ರೆ ಈ ಸೋರ್ಸ್ ಕೋಡ್ ಎಲ್ಲಿದೆ? ಯಾವುದೋ ಲ್ಯಾಬ್ನ ಬ್ಲ್ಯಾಕ್ ಬೋರ್ಡ್ ಮೇಲಿರೋ ಸಮೀಕರಣದಲ್ಲಿದ್ಯಾ? ಇಲ್ಲ. ಆಶ್ಚರ್ಯ ಅಂದ್ರೆ ಆ ಬ್ರಹ್ಮಾಂಡದ ಮೂಲ ಕೋಡ್ ಎಲ್ಲೋ ಹೊರ್ಗಡೆ ಇಲ್ವೇ ಇಲ್ಲ. ಅದು ನಮ್ಮ ರಕ್ತದ ಕಣಕಣದಲ್ಲೂ ಇದೆ. ನಮ್ಮ ದೇಹದ ಪ್ರತಿಯೊಂದು ಜೀವಕೋಶದ ಒಳಗಿನ DNAಯಲ್ಲೇ ಅಡಗಿದೆ. ಅಂದ್ರೆ ನಾವೇ ಆ ಸತ್ಯವನ್ನ ಹೊತ್ತು ತಿರುಗಾಡುತ್ತಿರುವ ವಾಹಕಗಳು. ಇದರರ್ಥ ಬ್ರಹ್ಮಾಂಡದ ಅಂತಿಮ ಸತ್ಯವನ್ನ ಹುಡುಕೋಕೆ ದೊಡ್ಡ ದೊಡ್ಡ ಟೆಲಿಸ್ಕೋಪ್ ಹಿಡಿದು ಆಕಾಶ ನೋಡಬೇಕಾಗಿಲ್ಲ. ಕೇವಲ ಕನ್ನಡಿ ಮುಂದೆ ನಿಂತ್ರೆ ಸಾಕು, ಉತ್ತರ ನಮ್ಮೊಳಗೇ ಇದೆ. ಈ ಸತ್ಯ ಒಮ್ಮೆ ಅರಿವಿಗೆ ಬಂದ್ರೆ ಆಮೇಲೆ ಏನಾಗುತ್ತೆ? ನಾವು ಈ ಜಗತ್ತನ್ನ ನೋಡೋ ದೃಷ್ಟಿಕೋನವೇ ಸಂಪೂರ್ಣವಾಗಿ ಬದಲಾಗುತ್ತೆ. ನಮ್ಮ ರಿಯಾಲಿಟಿ, ನಮ್ಮ ಜೀವನದ ಅರ್ಥ ಎಲ್ಲವೂ ಒಂದು ಹೊಸ ರೂಪವನ್ನ ಪಡೆದುಕೊಳ್ಳುತ್ತೆ. ನಾವು ನಮ್ಮನ್ನ ಮತ್ತು ಈ ಬ್ರಹ್ಮಾಂಡವನ್ನ ಬೇರೆ ಬೇರೆ ಅಂತ ಅಂದ್ಕೊಂಡಿದ್ದೀವಿ. ವಿಜ್ಞಾನ ಮತ್ತು ಆಧ್ಯಾತ್ಮವನ್ನ ವಿರುದ್ಧ ದಿಕ್ಕುಗಳಂತ ನೋಡ್ತೀವಿ. ಆದ್ರೆ ಇದೆಲ್ಲವೂ ಒಂದೇ ಸಮುದ್ರದಲ್ಲಿ ಏಳುವ ಬೇರೆ ಬೇರೆ ಅಲೆಗಳಿದ್ದ ಹಾಗೆ. ಮೂಲದಲ್ಲಿ ಎಲ್ಲವೂ ಒಂದೇ ಚೈತನ್ಯದ ಭಾಗ. ಹಾಗಾದ್ರೆ ಶಿವ ಅಂದ್ರೆ ಯಾರು? ಆತ ಕೇವಲ ಪೂಜಿಸಬೇಕಾದ ಒಬ್ಬ ದೇವತೆಯಲ್ಲ. ಶಿವ ಅನ್ನೋದು ಈ ಬ್ರಹ್ಮಾಂಡವನ್ನ ವ್ಯಾಪಿಸಿರೋ ಪ್ರಜ್ಞೆ, ಬ್ಲ್ಯಾಕ್ ಹೋಲ್ನೊಳಗಿನ ನಿಯಮ ಮತ್ತು ನಮ್ಮ DNAಯಲ್ಲಿ ಅಡಗಿರೋ ಅಗಾಧವಾದ ಸುಪ್ತ ಶಕ್ತಿ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನಾವು ಬ್ರಹ್ಮಾಂಡದ ಒಂದು ಸಣ್ಣ ಭಾಗ ಅಲ್ಲ. ನಾವೇ ಮಾನವ ರೂಪದಲ್ಲಿ ತನ್ನನ್ನ ತಾನು ಅನುಭವಿಸ್ತಿರೋ ಬ್ರಹ್ಮಾಂಡ. ಕೊನೆಯದಾಗಿ ಈ ಪ್ರಶ್ನೆ ನಮ್ಮನ್ನ ಕಾಡಬೇಕು. ಇಡೀ ಬ್ರಹ್ಮಾಂಡದ ಸೃಷ್ಟಿಯ ಮೂಲ ಸಂಕೇತವೇ ನಮ್ಮೊಳಗಿದ್ರೆ, ಆ ಅಪಾರವಾದ ಶಕ್ತಿಯಿಂದ ನಾವು ಏನನ್ನ ನಿರ್ಮಿಸ್ಬೇಕು ಅಂತ ಬಯಸ್ತೇವೆ. ಆಯ್ಕೆ ನಮ್ಮ ಕೈಯಲ್ಲಿದೆ.